ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಅಲ್ಪಸಂಖ್ಯಾತರಿಗೆ ಆಸರೆ, ವಿವಿಧ ವಸತಿ ಯೋಜನೆಗಳಲ್ಲಿ 15% ಮೀಸಲು ನೀಡಲು ಸಂಪುಟ ನಿರ್ಧಾರ. ಸೆಕ್ಯುಲರ್ ರೈಲು ಯೋಜನೆ ಆಗಸ್ಟ್ನಲ್ಲಿ ಡಿಪಿಆರ್ ಸಲ್ಲಿಕೆ, ಬೆಂಗಳೂರು ಸುತ್ತಮುತ್ತ ಮೂಲಸೌಕರ್ಯ ಅಭಿವೃದ್ಧಿಗೆ ರೈಲ್ವೆ ಇಲಾಖೆ ಹೆಜ್ಜೆ. ವಿದೇಶಿ ಹೂಡಿಕೆಗೆ ಕರ್ನಾಟಕ ಸೂಜಿಗಲ್ಲು, ಡೆನ್ಮಾರ್ಕ್, ಸ್ವೀಡನ್ನ ಹಲವು ಕಂಪನಿಗಳೊಂದಿಗೆ ಸಚಿವ ಎಂಬಿ ಪಾಟೀಲ್ ಮಾತುಕತೆ. ಭಾರತದ ಭವ್ಯ ಪರಂಪರೆ, ಶ್ರೀಮಂತ ಕರಕುಶಲ ವಸ್ತುಗಳಿಗೆ ವಿದೇಶಗಳಲ್ಲಿ ಭಾರೀ ಮನ್ನಣೆ, G7ರಲ್ಲಿ ಭಾಗವಹಿಸಿದ ನಾಯಕರಿಗೆ ಮೋದಿ ವಿಶೇಷ ಉಡುಗೊರೆ. ಟೆಸ್ಟ್ನಲ್ಲಿ ಹೊಸ ಅಧ್ಯಾಯಕ್ಕೆ ಭಾರತ ಸಜ್ಜು, ಇಂದಿನಿಂದ ಇಂಗ್ಲೆಂಡ್ ಎದುರು ಕದನ, WCT 4ನೇ ಆವೃತ್ತಿಯಲ್ಲಿ ಮೊದಲ ಸವಾಲು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ತುರ್ತು ಪರಿಸ್ಥಿತಿ ವಿರುದ್ಧ ಬಿಜೆಪಿ ಜನಜಾಗೃತಿ ಅಭಿಯಾನ, ರಾಜ್ಯಾದ್ಯಂತ ಕಾರ್ಯಕ್ರಮ ಆಯೋಜನೆ, 24ರಂದು ಎಚ್ಡಿ ದೇವೇಗೌಡರಿಂದ ಚಾಲನೆ. ಮಲಗುಂಡಿ ಸ್ವಚ್ಛತೆಗೆ ಮಾನವ ಬಳಕೆ ಸ್ಥಗಿತವಾಗಲಿ, ಹೈಕೋರ್ಟ್. ರಾಜ್ಯ ಸರ್ಕಾರದಿಂದ ವರದಿ ಕೇಳಿದ ನ್ಯಾಯಾಲಯ. ಸಂಚಾರ ನಿಯಮ 52 ಕೋಟಿ ದಂಡ, ನಗರದಲ್ಲಿ 5 ತಿಂಗಳಲ್ಲಿ 23.68 ಲಕ್ಷ ಪ್ರಕರಣ ದಾಖಲು, ಜನರಲ್ಲಿ ಜಾಗೃತಿ ಮೂಡಿಸಲು ಕಾರ್ಯಕ್ರಮ. ಮಾವು ನಷ್ಟ ಪರಿಹಾರಕ್ಕೆ ಕೇಂದ್ರದ ಮೊರೆ, ಸಂಪುಟ ಸಭೆಯಲ್ಲಿ ಚರ್ಚೆ, ಸಚಿವ ಚಲುವರಾಯಸ್ವಾಮಿಗೆ ಹೊಣೆ. ಇರಾನ್ ಮೇಲೆ ದಾಳಿಗೆ ಅಮೆರಿಕ ಸೇನೆ ಸಜ್ಜು, ಇರಾನ್ ಗುರಿಯಾಗಿಸಿ ಅಮೆರಿಕದ ಶಸ್ತ್ರಾಸ್ತ್ರಗಳ ನಿಯೋಜನೆ.